ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಾವು ಟ್ರೂ ಡಿಟೆಕ್ಟಿವ್ ವೆಬ್ ಸೀರೀಸ್ನ ನೋಡೋಣ. ಇದು ಒಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಸೀರೀಸ್ ಆಗಿದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ನಲ್ಲಿ ಕೆಲವು ಜನರು ಕೈಯಲ್ಲಿ ಬೆಂಕಿ ಹಿಡಿದು ಓಡ್ತಿರ್ತಾರೆ. ಇಲ್ಲಿಂದ ಸೀನ್ ಕಟ್ ಆಗಿ 2012ರಲ್ಲಿ ಮಾರ್ಟಿನ್ ಮತ್ತು ರಸ್ಟ್ ಅನ್ನೋ ಇಬ್ಬರು ಡಿಟೆಕ್ಟಿವ್ಸ್ನ ತೋರಿಸ್ತಾರೆ. ಇವರದೇ ಡಿಪಾರ್ಟ್ಮೆಂಟ್ನ ಇಬ್ಬರು ಪೊಲೀಸರು ಎನ್ಕ್ವೈರಿ ಮಾಡ್ತಿರ್ತಾರೆ. ಏಕೆಂದರೆ 1995ರಲ್ಲಿ ನಡೆದಂಥ ಕೊಲೆಯ ಕೇಸ್ ರೀತಿ ಈಗಲೂ ಕೊಲೆ ನಡೆದಿರುತ್ತೆ. 1995ರ ಕೊಲೆ ಕೇಸ್ನ ಮಾರ್ಟಿನ್ ಮತ್ತು ರಸ್ಟ್ ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ. ಮಾರ್ಟಿನ್ ಫ್ಲಾಶ್ ಬ್ಯಾಕ್ನ ಹೇಳ್ತಾನೆ. ಮಾರ್ಟಿನ್, ನಾನು ಮತ್ತು ರಸ್ಟ್ ಒಂದೇ ಟೀಮ್ನಲ್ಲಿದ್ವಿ. ನಮಗೆ ಲೂಸಿಯಾನಾದಲ್ಲಿ ಡೋರ್ಲ್ಯಾಂಡ್ ಅನ್ನೋ ಹುಡುಗಿಯ ಕೊಲೆ ಆಗಿದೆ ಅಂತ ಗೊತ್ತಾದಾಗ ನಾವು ಅಲ್ಲಿಗೆ ಹೋದ್ವಿ. ನಾವು ಅಲ್ಲಿ ಹೋಗಿ ನೋಡಿದಾಗ ಆಕೆಯನ್ನು ಒಂದು ಮರಕ್ಕೆ ಕಟ್ಟಿ ಹಾಕಲಾಗಿತ್ತು. ಆಕೆಯ ಬಾಡಿ ಮೇಲೆ ವಿಚಿತ್ರವಾದ ಗುರುತುಗಳಿದ್ವು ಮತ್ತು ಸುತ್ತಮುತ್ತ ಕಟ್ಟಿಗೆಯಿಂದ ಮಾಡಿದ ಆಕಾರಗಳಿದ್ವು. ಇದರಿಂದ ನಾವು ಆಕೆಯನ್ನ ಬಲಿ ಕೊಡಲಾಗಿದೆ ಎಂದು ತೀರ್ಮಾನ ಮಾಡಿದ್ವಿ ಅಂತ ಹೇಳ್ತಾನೆ. ಅಲ್ಲಿ ಇನ್ವೆಸ್ಟಿಗೇಷನ್ ನಡೆಯುವಾಗ ಮಾರ್ಟಿನ್ ರಸ್ಟ್ಗೆ ನಮ್ಮ ಮನೆಗೆ ಡಿನ್ನರ್ಗೆ ಬಾ ಅಂತ ಕರೀತಾನೆ. ರಸ್ಟ್ ತುಂಬಾ ವಿಚಿತ್ರ ವ್ಯಕ್ತಿ ಆಗಿರ್ತಾನೆ. ಈತ ಟೆಕ್ಸಸ್ನಿಂದ ಬಂದಿರ್ತಾನೆ. ಈತ ಯಾರ ಜೊತೆನೂ ಜಾಸ್ತಿ ಮಾತಾಡ್ತಿರಲ್ಲ ಮತ್ತು ಯಾವಾಗಲೂ ಕುಡಿತಾ ಇರ್ತಾನೆ. ರಸ್ಟ್ ತನ್ನ ಮಗಳನ್ನ ಕಳ್ಕೊಂಡಾಗಿನಿಂದ ಹೀಗೆ ಆಗಿರ್ತಾನೆ. ಅವರು ಅಲ್ಲಿಂದ ಹೋಗ್ತಿರುವಾಗ ರಸ್ಟ್ ಮಾರ್ಟಿನ್ಗೆ, ಮನುಷ್ಯ ವಿನಾಕಾರಣ ಭೂಮಿಯಲ್ಲಿ ಬದುಕ್ತಿದ್ದಾನೆ. ನಾವು ಬದುಕುತ್ತಿರುವ ಬದುಕಿಗೆ ಅರ್ಥವಿಲ್ಲ. ಮಾನವ ಪ್ರಜಾತಿ ಮುಗಿದು ಹೋಗ್ಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿದ ಮಾರ್ಟಿನ್, ದಯವಿಟ್ಟು ನನ್ನ ಫ್ಯಾಮಿಲಿ ಮುಂದೆ ಈ ರೀತಿ ಮಾತಾಡಬೇಡ ಅಂತ ಹೇಳ್ತಾನೆ. ಈ ಕಡೆ ಪ್ರೆಸ್ನವರು ಡೋರ್ಲ್ಯಾಂಡ್ ಕೇಸ್ನ ಜಲ್ದಿ ಸಾಲ್ವ್ ಮಾಡುವಂತೆ ಪೊಲೀಸರ ಮೇಲೆ ಒತ್ತಡ ಹಾಕ್ತಿರ್ತಾರೆ. ರಾತ್ರಿ ಆದಾಗ ರಸ್ಟ್ ಮಾರ್ಟಿನ್ ಮನೆಗೆ ಊಟಕ್ಕೆ ಹೋಗ್ತಾನೆ. ಆದರೆ ರಸ್ಟ್ ಕುಡಿದು ಹೋಗಿರ್ತಾನೆ. ಇದನ್ನ ನೋಡಿದ ಮಾರ್ಟಿನ್ ಹೇಗಾದರೂ ಮಾಡಿ ರಸ್ಟ್ನ ವಾಪಸ್ ಕಳಿಸೋಕೆ ಪ್ಲಾನ್ ಮಾಡ್ತಾನೆ. ಎಲ್ಲರೂ ಡಿನ್ನರ್ಗೆ ಕೂತ್ಕೋತಾರೆ. ಮಾರ್ಟಿನ್ ಹೆಂಡತಿ, ಅವರ ಇಬ್ಬರು ಮಕ್ಕಳು ಮತ್ತು ರಸ್ಟ್ ಅಲ್ಲಿರ್ತಾರೆ. ಇವರು ಊಟ ಮಾಡುತ್ತಿರುವಾಗ ಮಾರ್ಟಿನ್ ಫೇಕ್ ಕಾಲ್ ಬಂದಿರೋ ತರ ನಾಟಕ ಮಾಡಿ ಇನ್ನೊಂದು ರೂಮ್ಗೆ ಎದ್ದು ಹೋಗ್ತಾನೆ. ಅಲ್ಲಿ ತನ್ನ ಫ್ರೆಂಡ್ಗೆ ರಸ್ಟ್ಗೆ ಫೋನ್ ಮಾಡಿ ಅರ್ಜೆಂಟ್ ಕೆಲಸ ಇದೆ ಬಾ ಅಂತ ಹೇಳು ಅಂತ ಹೇಳ್ತಾನೆ. ಈ ಕಡೆ ಟೇಬಲ್ ಮೇಲೆ ಮಾರ್ಟಿನ್ ಹೆಂಡತಿ ಮ್ಯಾಗಿ ರಸ್ಟ್ಗೆ ತನ್ನ ಫ್ಯಾಮಿಲಿ ಬಗ್ಗೆ ಕೇಳ್ತಾಳೆ. ಆಗ ರಸ್ಟ್, ನನಗೆ 3 ವರ್ಷದ ಮಗಳಿದ್ಲು, ಆದ್ರೆ ಆಕೆ ಡೆತ್ ಆಯ್ತು. ಆಮೇಲೆ ನನ್ನ ಹೆಂಡತಿ ನನ್ನ ಬಿಟ್ಟು ಹೋದ್ಲು ಅಂತ ಹೇಳ್ತಾನೆ. ಆಗ ಅಲ್ಲಿ ಮಾರ್ಟಿನ್ ಬಂದು ರಸ್ಟ್ಗೆ, ನಿನಗೆ ಕಾಲ್ ಬಂದಿದ್ದೆ, ಹೋಗಿ ಮಾತಾಡು ಅಂತ ಹೇಳ್ತಾನೆ. ರಸ್ಟ್ ಹೋಗಿ ಮಾತಾಡ್ತಾನೆ. ಆದ್ರೆ ರಸ್ಟ್ ವಾಪಸ್ ಬಂದು ಕೆಲಸ ಏನು ನಾಳೆ ಮಾಡಬಹುದು ಅಂತ ಹೇಳಿ ಊಟ ಮಾಡ್ತಾನೆ. ಇದನ್ನ ನೋಡಿ ಮಾರ್ಟಿನ್ ಸಿಟ್ ಮಾಡ್ಕೋತಾನೆ. ಮಾರ್ಟಿನ್ಗೆ ರಸ್ಟ್ ಮತ್ತು ಅವನ ಬಿಹೇವಿಯರ್ ಅಷ್ಟೇನೂ ಇಷ್ಟ ಆಗ್ತಿರಲ್ಲ. ಆದರೂ ಮಾರ್ಟಿನ್ ರಸ್ಟ್ ಕೆಲಸ ಮೆಚ್ತಿರ್ತಾನೆ. ಏಕೆಂದ್ರೆ ರಸ್ಟ್ ಒಬ್ಬ ಒಳ್ಳೆ ಡಿಟೆಕ್ಟಿವ್ ಆಗಿರ್ತಾನೆ. ಮಾರ್ಟಿನ್ ಮತ್ತು ರಸ್ಟ್ ಎಷ್ಟೇ ಒಳ್ಳೆ ಡಿಟೆಕ್ಟಿವ್ ಆಗಿದ್ದರೂ ಅವರ ಪರ್ಸನಲ್ ಲೈಫ್ ಅಷ್ಟೇನೂ ಚೆನ್ನಾಗಿರಲ್ಲ. ಅವರದ್ದೇ ಆದ ಸಮಸ್ಯೆಗಳಿಂದ ಒದ್ದಾಡ್ತಿರ್ತಾರೆ. ಒಬ್ಬ ಹುಡುಗಿ ಮಾರ್ಟಿನ್ ನ ಭೇಟಿಯಾಗಲು ಆಫೀಸ್ಗೆ ಬರ್ತಾಳೆ. ಅವರಿಬ್ಬರ ನಡುವೆ ಏನೋ ನಡೀತಿರುತ್ತೆ. ರಸ್ಟ್ ಕೂಡ ಅವರನ್ನ ಗಮನಿಸ್ತಾನೆ. ಸ್ಟೋರಿ ಇನ್ವೆಸ್ಟಿಗೇಷನ್ ಕಡೆ ಹೋಗುತ್ತೆ. ಕೊಲೆಯಾದ ಡೋರ್ಲ್ಯಾಂಡ್ ಒಬ್ಬ ಪ್ರಾಸ್ಟಿಟ್ಯೂಟ್ ಆಗಿರ್ತಾಳೆ. ಆಕೆಯ ಬಾಯ್ ಫ್ರೆಂಡ್ ನ ಎನ್ಕ್ವೈರಿ ಮಾಡಿದಾಗ ಆತ ಡೋರಾ ಕುಡಿದ ನಶೆಯಲ್ಲಿದ್ದಾಗ ತಾನು ಒಬ್ಬ ನನ್ನ ಆಗ್ತೀನಿ ಅಂತ ಹೇಳ್ತಿದ್ಲು ಅಂತ ಹೇಳ್ತಾನೆ. ಇಲ್ಲಿ ಮಾರ್ಟಿನ್ಗೆ 5 ವರ್ಷಗಳ ಹಿಂದೆ ಕಾಣೆಯಾದ ಮೇರಿ ಅನ್ನೋ ಹುಡುಗಿ ಬಗ್ಗೆ ಗೊತ್ತಾಗುತ್ತೆ. ಅವರು ರೆಕಾರ್ಡ್ ಚೆಕ್ ಮಾಡಿದಾಗ ಅಲ್ಲಿ ಅವರಿಗೆ ಒಂದು ವಿಚಿತ್ರವಾದ ವ್ಯಕ್ತಿಯ ಸ್ಕೆಚ್ ಸಿಗುತ್ತೆ. ಮಾರ್ಟಿನ್ ಮತ್ತು ರಸ್ಟ್ ಮೇರಿ ಅಂಕಲ್ ನ ವಿಚಾರಣೆ ಮಾಡೋಕೆ ಹೋಗ್ತಾರೆ. ಈತ ಮೊದಲು ಬೇಸ್ಬಾಲ್ ಪ್ಲೇಯರ್ ಆಗಿರ್ತಾನೆ. ಆದ್ರೆ ಈಗ ಆತನಿಗೆ ಲಕ್ವ ಹೊಡೆದಿರುತ್ತೆ. ಮೇರಿ ಅಂಕಲ್ ಮನೆ ಹಿಂದೆ ಇರೋ ಮರದ ಹತ್ತಿರ ಅವರಿಗೆ ಡೋರ್ಲ್ಯಾಂಡ್ ಬಾಡಿ ಹತ್ರ ಸಿಕ್ಕಿದಂತಹ ಆಕಾರಗಳು ಸಿಗುತ್ತೆ. ಇದರಿಂದ ಅವರು ಇದು ಯಾವುದೋ ಒಂದು ಬಲಿಗಾಗಿ ಕೊಲೆಗಳು ನಡೀತಾವೆ ಅಂತ ಖಾತ್ರಿಪಡಿಸ್ತಾರೆ. ಸ್ಟೋರಿ 2012ಕ್ಕೆ ಬರುತ್ತೆ. ಇಲ್ಲಿ 1995ರಲ್ಲಿ ನಡೆದಂತೆ ಅದೇ ರೀತಿಯಲ್ಲಿ ಕೊಲೆ ನಡೆದಿರುತ್ತೆ. ಈ ಬಾರಿ ಡೆಡ್ ಬಾಡಿಯನ್ನ ಬ್ರಿಡ್ಜ್ ಮೇಲೆ ನೇತಾಕಿರ್ತಾರೆ. ಎಪಿಸೋಡ್ 1 ಇಲ್ಲಿಗೆ ಎಂಡ್ ಆಗುತ್ತೆ. ಎಪಿಸೋಡ್ 2ರಲ್ಲಿ ಮಾರ್ಟಿನ್ ಮತ್ತು ರಸ್ಟ್ ಎನ್ಕ್ವೈರಿ ನಡೀತಿರುತ್ತೆ. ಡಿಟೆಕ್ಟಿವ್ ಮಾರ್ಟಿನ್ಗೆ ಮೇರಿ ಮನೆಯಲ್ಲಿ ಸಿಕ್ಕ ಎವಿಡೆನ್ಸ್ ಬಗ್ಗೆ ಕೇಳ್ತಾನೆ. ಸ್ಟೋರಿ ಮತ್ತೆ ಪಾಸ್ಟ್ಗೆ ಹೋಗುತ್ತೆ. ಮಾರ್ಟಿನ್ ಮತ್ತು ರಸ್ಟ್ ಡೋರ್ಲ್ಯಾಂಡ್ ತಾಯಿಗೆ ಡೋರ್ಲ್ಯಾಂಡ್ ಕೊಲೆಯಾದ ವಿಷಯ ಹೇಳೋಕೆ ಹೋಗ್ತಾರೆ. ಮಾರ್ಟಿನ್ ಡೋರಾ ತಾಯಿ ಹತ್ರ, ನೀವು ಡೋರಾ ಜೊತೆ ಲಾಸ್ಟ್ ಯಾವಾಗ ಮಾತಾಡಿದ್ರಿ ಅಂತ ಕೇಳ್ತಾನೆ. ಆಗ ಡೋರಾ ತಾಯಿ, ಸ್ವಲ್ಪ ದಿನ ಹಿಂದೆ ಡೋರಾ ಮನೆಗೆ ಬಂದಿದ್ಲು ಮತ್ತು ಆಕೆ ಒಂದು ಚರ್ಚ್ಗೆ ಹೋಗ್ತಾಳೆ ಅಂತ ಹೇಳಿದ್ಲು ಅಂತ ಹೇಳ್ತಾಳೆ. ಅವರು ಆ ಚರ್ಚ್ ಯಾವುದು ಅಂತ ಕೇಳ್ತಾರೆ. ಆದ್ರೆ ಡೋರಾ ತಾಯಿಗೆ ಆ ಚರ್ಚ್ ಹೆಸರು ಗೊತ್ತಿರಲ್ಲ. ರಸ್ಟ್ ಮನೆಯೆಲ್ಲ ನೋಡ್ತಿರುವಾಗ ಅವನ ಕಣ್ಣು ಗೋಡೆ ಮೇಲೆ ಇದ್ದ ಪೇಂಟಿಂಗ್ ಮೇಲೆ ಬೀಳುತ್ತೆ. ಪೇಂಟಿಂಗ್ ನಲ್ಲಿ ಡೋರಾ ನಿಂತಿರ್ತಾಳೆ ಮತ್ತು ಆಕೆಯ ಸುತ್ತಲೂ ಮುಖವಾಡ ಹಾಕೊಂಡ ಕೆಲವರು ಕುದುರೆ ಮೇಲೆ ಕೂತಿರ್ತಾರೆ. ಅವರು ಡೋರಾ ಫ್ರೆಂಡ್ ಕ್ಲಾರಾ ಅಡ್ರೆಸ್ ತಗೊಂಡು ಕ್ಲಾರಾನ ಭೇಟಿಯಾಗೋಕೆ ಹೋಗ್ತಾರೆ. ದಾರಿಯಲ್ಲಿ ರಸ್ಟ್ ತಂದೆ ಅಲಾಸ್ಕಾದಲ್ಲಿದ್ರು ಮತ್ತು ಮಾರ್ಟಿನ್ ತಂದೆ ಮರಿನ್ನಲ್ಲಿದ್ರು ಅಂತ ಹೇಳ್ತಾರೆ. ಇವರು ಕ್ಲಾರಾನ ಭೇಟಿಯಾದಾಗ ಕ್ಲಾರಾ, ಡೋರಾ ತುಂಬಾ ಸುಂದರವಾಗಿದ್ಲು, ಆಕೆ ಯಾವುದೋ ಒಂದು ಗ್ಯಾಂಗ್ ಜೊತೆ ಸೇರ್ತಿದ್ಲು ಅಂತ ಹೇಳ್ತಾಳೆ ಮತ್ತು ಮುಂದುವರಿಸುತ್ತಾ ಡೋರಾ ಯಾವುದೋ ಚರ್ಚ್ಗೆ ಹೋಗ್ತೀನಿ ಅಂತ ಹೇಳಿದ್ಲು ಅಂತ ಹೇಳ್ತಾಳೆ. ಆದರೆ ಕ್ಲಾರಾಗೂ ಆ ಚರ್ಚ್ ಯಾವುದು ಅಂತ ಗೊತ್ತಿರಲ್ಲ. ಮಾರ್ಟಿನ್ ಕ್ಲಾರಾಗೆ ಡೋರಾ ಅಡ್ರೆಸ್ ಏನಾದರೂ ಸಿಗ್ಬೋದಾ ಅಂತ ಕೇಳ್ತಾನೆ. ಆಗ ಕ್ಲಾರಾ, ನನಗೆ ಎಕ್ಸಾಕ್ಟ್ ಅಡ್ರೆಸ್ ಗೊತ್ತಿಲ್ಲ, ಆದ್ರೆ ಡೋರಾ ಸೌತ್ ನಲ್ಲಿ ಸ್ಪ್ಯಾನಿಷ್ ಲೇಕ್ ಹತ್ರ ಇರ್ತಿದ್ಲು ಅಂತ ಹೇಳ್ತಾಳೆ. ಅವರು ಹಿಂದಕ್ಕೆ ಬರುವಾಗ ರಸ್ಟ್ ತನ್ನ ಮಗಳ ಡೆತ್ ಮತ್ತು ತನ್ನ ಹೆಂಡತಿ ಬಿಟ್ಟು ಹೋಗಿದ್ದ ಸ್ಟೋರಿನ ಮಾರ್ಟಿನ್ಗೆ ಹೇಳ್ತಾನೆ. ಇದನ್ನ ಕೇಳಿ ಮಾರ್ಟಿನ್ ದುಃಖ ವ್ಯಕ್ತಪಡಿಸ್ತಾನೆ. ಮತ್ತೆ ಸ್ಟೋರಿ 2012ಕ್ಕೆ ಬರುತ್ತೆ. ಡಿಟೆಕ್ಟಿವ್ ರಸ್ಟ್ಗೆ ತನ್ನ ಮದುವೆ ಜೀವನದ ಬಗ್ಗೆ ಕೇಳ್ತಾನೆ. ಆಗ ರಸ್ಟ್, ಆಕೆ ನನ್ನ ಬಿಟ್ಟು ಹೋದ್ಲು ಅಂತ ಹೇಳ್ತಾನೆ. ಇಲ್ಲಿ ಮಾರ್ಟಿನ್ ಹೆಂಡತಿ ಮ್ಯಾಗಿ ರಸ್ಟ್ನ ಲೋರಾ ಅನ್ನೋ ಹುಡುಗಿನ ಪರಿಚಯ ಮಾಡಿಸ್ತಾಳೆ. ಆದ್ರೆ ರಸ್ಟ್ ಸ್ವಲ್ಪ ದಿನ ಆದ್ಮೇಲೆ ಆಕೆಯನ್ನ ಬಿಟ್ಟು ಬಿಡ್ತಾನೆ. ಏಕೆಂದ್ರೆ ರಸ್ಟ್ ತನ್ನ ಜೀವನದ ಮೇಲೆ ನಿರಾಶೆ ಹೊಂದಿರ್ತಾನೆ. ಆಗ ಅಲ್ಲಿದ್ದ ಒಬ್ಬ ಡಿಟೆಕ್ಟಿವ್, ನಮ್ಮ
ಜಾಬೇ ಈ ರೀತಿ ಇದೆ, ನಮಗೆ ಸಂಬಂಧಗಳನ್ನು ಉಳಿಸಿಕೊಳ್ಳಕ್ಕೆ ಬರಲ್ಲ ಅಂತ ಹೇಳ್ತಾನೆ. ಇಲ್ಲಿಂದ ಕತೆ ಮತ್ತೆ 1995ಕ್ಕೆ ಹೋಗುತ್ತೆ. ಇಲ್ಲಿ ಮಾರ್ಟಿನ್ ಒಬ್ಬ ಡ್ರಗ್ಸ್ ಮಾರೋ ಹುಡುಗಿ ಹತ್ರ ಹೋಗ್ತಾನೆ. ಈಕೆ ಮಾರ್ಟಿನ್ಗೆ ಡೋರ್ಲಾಂಗ್ ಅಂತ ಹುಡುಗಿಯರು ಸೌತ್ ನಲ್ಲಿ ಸ್ಪ್ಯಾನಿಷ್ ಲೇಕ್ ಹತ್ರ ಇರ್ತಾರೆ ಅಂತ ಹೇಳ್ತಾಳೆ. ಮಾರ್ಟಿನ್ ಒಬ್ಬನನ್ನ ಹೊಡೆದು ಪ್ರಾಸ್ಟಿಟ್ಯೂಟ್ ನಡೆಯುವ ಜಾಗದ ಬಗ್ಗೆ ತಿಳ್ಕೊತಾನೆ. ಮಾರ್ಟಿನ್ ಅಲ್ಲಿಗೆ ಹೋದಾಗ ಅವರಿಗೆ ಅಲ್ಲಿ ಒಬ್ಬ ಹುಡುಗಿ ಸಿಗ್ತಾಳೆ. ಈಕೆ ಡೋರಾ ಫ್ರೆಂಡ್ ಆಗಿರ್ತಾಳೆ. ಈಕೆ ಡೋರಾ ಸಾಮಾನಿಂದ ಒಂದು ಡೈರಿನ ಮಾರ್ಟಿನ್ಗೆ ಕೊಡ್ತಾಳೆ. ಮಾರ್ಟಿನ್ ಅಲ್ಲಿಂದ ಹೋಗುವಾಗ ಆಕೆಗೆ ಸ್ವಲ್ಪ ಹಣ ಕೊಟ್ಟು ಈ ಕೆಲಸ ಬಿಟ್ಟು ಬೇರೆ ಯಾವ್ದಾದ್ರು ಒಳ್ಳೆ ಕೆಲಸ ಮಾಡು ಅಂತ ಹೇಳ್ತಾನೆ. ಮಾರ್ಟಿನ್ ಡೈರಿ ನೋಡಿದಾಗ ಅದರಲ್ಲಿ ಕೆಲವು ಭಯ ಹುಟ್ಟಿಸುವಂತಹ ಪದಗಳಿರುತ್ತೆ ಮತ್ತು ಅವರಿಗೆ ಅದರಲ್ಲಿ ಒಂದು ಚರ್ಚ್ ಪಾಂಪ್ಲೆಟ್ ಸಹ ಸಿಗುತ್ತೆ. ಮಾರ್ಟಿನ್ ಮತ್ತು ರಸ್ಟ್ ಆ ಚರ್ಚ್ ನ ಹುಡುಕ್ತಾರೆ. ಮಾರ್ಟಿನ್ ತನ್ನ ಹೆಂಡತಿ ಮ್ಯಾಗಿ ಜೊತೆ ಅವಳ ತಂದೆ ಮನೆಗೆ ಬಂದಿರ್ತಾನೆ. ಆದರೆ ಅವರಿಬ್ಬರ ನಡುವೆ ಏನೋ ಜಗಳವಾಗಿ ಮಾರ್ಟಿನ್ ಮ್ಯಾಗಿನ ಕರ್ಕೊಂಡು ತನ್ನ ಮನೆಗೆ ಬರ್ತಾನೆ. ಮಾರನೇ ದಿನ ಮಾರ್ಟಿನ್ ಸ್ಟೇಷನ್ಗೆ ಬಂದಾಗ ಅಲ್ಲಿ ಒಂದು ಹೊಸ ಟಾಸ್ಕ್ ಫೋರ್ಸ್ ಬಂದಿರುತ್ತೆ. ಇವರು ಡೋರಾ ಕೇಸ್ ನ ಹ್ಯಾಂಡ್ ಓವರ್ ಮಾಡುವಂತೆ ಮಾರ್ಟಿನ್ಗೆ ಹೇಳ್ತಾರೆ. ಆದ್ರೆ ಮಾರ್ಟಿನ್ ಅವರ ಜೊತೆ ಸರಿಯಾಗಿ ಮಾತಾಡೋದಿಲ್ಲ. ಆಗ ಮಾರ್ಟಿನ್ ಹೆಡ್ ಸಿಟ್ಟಿನಿಂದ ಕೇಸ್ ತುಂಬಾ ದಿನದಿಂದ ಪೆಂಡಿಂಗ್ ಇದೆ, ನಿಮಗೆ 2 ವಾರಗಳ ಟೈಮ್ ಇದೆ, ಅಷ್ಟರಲ್ಲಿ ಕೇಸ್ ನ ಸಾಲ್ವ್ ಮಾಡಿ ಅಂತ ಹೇಳ್ತಾನೆ. ಆಗ ಮಾರ್ಟಿನ್ ಅಂಡ್ ರಸ್ಟ್ ಆ ಚರ್ಚ್ ನ ಹುಡುಕಿ ತೆಗಿತಾರೆ. ಆದ್ರೆ ಅಲ್ಲಿ ಹೋದಾಗ ಆ ಚರ್ಚ್ ತುಂಬಾ ದಿನಗಳ ಹಿಂದೆ ಸುಟ್ಟು ಹೋಗಿರೋ ತರ ಕಾಣುತ್ತೆ. ಅವರು ಒಳಗೆ ಹೋಗಿ ನೋಡಿದಾಗ ಡೋರಾ ಸತ್ತಾಗ ಇದ್ದ ಹಾಗೆ ಅಲ್ಲಿ ಒಂದು ಕಲಾಕೃತಿ ಇರುತ್ತೆ. ಇದರಿಂದ ಅವರು ತಾವು ಸರಿಯಾದ ದಾರಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ ಅಂತ ಅರ್ಥ ಮಾಡ್ಕೋತಾರೆ. ಇಲ್ಲಿ ನಮಗೆ ರಸ್ಟ್ ಮತ್ತು ಮಾರ್ಟಿನ್ ಆಲೋಚನಾ ವಿಧಾನವನ್ನ ತೋರಿಸ್ತಾರೆ. ರಸ್ಟ್ ಒಬ್ಬ ಸಾಮಾನ್ಯ ವ್ಯಕ್ತಿ ತರ ಯೋಚನೆ ಮಾಡ್ತಿರಲ್ಲ. ಇವನು ಜೀವನ ಮತ್ತು ಮೃತ್ಯುವನ್ನ ಸಮಾನವಾಗಿ ನೋಡ್ತಿರ್ತಾನೆ. ರಸ್ಟ್ ಆಗಾಗ್ಗೆ ಬೇರೆ ಒಂದು ಲೋಕದಲ್ಲಿ ತನ್ನನ್ನು ತಾನು ಊಹಿಸಿಕೊಳ್ತಿರ್ತಾನೆ. ಆದ್ರೆ ಮಾರ್ಟಿನ್ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ತಾನೆ. ಅವನು ಯಾವಾಗ್ಲೂ ತಾನು ತನ್ನ ಫ್ಯಾಮಿಲಿ ಮತ್ತು ಕೆಲಸ ಇವುಗಳನ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿರ್ತಾನೆ. ಇಲ್ಲಿ ನಮಗೆ ಮಾರ್ಟಿನ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಬಗ್ಗೆನೂ ತೋರಿಸ್ತಾರೆ. ಮೇಲಿಂದ ಈ ಕೇಸ್ ನ ಬೇಗ ಸಾಲ್ವ್ ಮಾಡುವಂತೆ ಒತ್ತಡ ಬರುತ್ತಿರುತ್ತೆ. ಮೇಲಿದ್ದವರು ಕೇಸ್ ನ ಆಂಟಿಕ್ರಸ್ಟ್ ನಿಂದ ಜೋಡಿಸೋಕೆ ಪ್ರಯತ್ನ ಪಡ್ತಿರ್ತಾರೆ ಮತ್ತು ಅದಕ್ಕಾಗಿ ಒಂದು ಆಂಟಿಕ್ರಸ್ಟ್ ಟಾಸ್ಕ್ ಫೋರ್ಸ್ ನ ರೆಡಿ ಮಾಡಿರ್ತಾರೆ. ಇಲ್ಲಿಗೆ ಎಪಿಸೋಡ್ 2 ಮುಗಿಯುತ್ತೆ. ಎಪಿಸೋಡ್ 3ರ ಪ್ರಾರಂಭದಲ್ಲಿ ಚರ್ಚಿಂದನೇ ಕೇಸ್ ಸ್ಟಾರ್ಟ್ ಆಗುತ್ತೆ. ಮಾರ್ಟಿನ್ ಮತ್ತು ರಸ್ಟ್ ಚರ್ಚ್ ನ ಹಳೆ ಪಾಸ್ಟರ್ ನ ಭೇಟಿಯಾಗೋಕೆ ಹೋಗ್ತಾರೆ. ಅಲ್ಲಿ ಇವರಿಗೆ ಒಂದು ಹುಡುಗಿ ಸಿಗ್ತಾಳೆ. ಈಕೆಗೆ ಡೋರಾ ಯಾರು ಅಂತ ಗೊತ್ತಿರುತ್ತೆ. ಈಕೆ ಮಾರ್ಟಿನ್ಗೆ ಡೋರಾ ಈ ಚರ್ಚ್ಗೆ ಬರ್ತಿದ್ಲು ಮತ್ತು ಆಕೆ ಡೋರಾನ ಒಬ್ಬ ಮುಖದ ಮೇಲೆ ಗುರುತು ಇರೋ ಉದ್ದನೆಯ ವ್ಯಕ್ತಿ ಜೊತೆ ನೋಡಿದಾಗಿ ಹೇಳ್ತಾಳೆ. ಅವರು ಒಂದು ಕಾಫಿ ಶಾಪ್ ನಲ್ಲಿದ್ದಾಗ ರಸ್ಟ್ ಮಾರ್ಟಿನ್ಗೆ ಈ ಕೇಸ್ನಲ್ಲಿ ಕೊಲೆಗಾರ ನಮಗೆ ತಾನೇ ಕ್ಲೂಗಳನ್ನು ಕೊಡ್ತಿರೋ ತರ ಇದೆ ಅಂತ ಹೇಳ್ತಾನೆ. ಆದರೆ ಮಾರ್ಟಿನ್ ಹಾಗೇನೂ ಇಲ್ಲ ಅಂತ ಹೇಳ್ತಾನೆ. ಅವರಿಗೆ ಮುಖದ ಮೇಲೆ ಗುರುತು ಇರೋ ಒಬ್ಬ ವ್ಯಕ್ತಿ ಸಿಗ್ತಾನೆ. ಆದ್ರೆ ಅವನ ಮೇಲೆ ಡೌಟ್ ಪಡುವಷ್ಟು ಅವರಿಗೆ ಏನೂ ಸಿಗಲ್ಲ. ರಸ್ಟ್ ಕಾಣೆಯಾದ ಹುಡುಗಿಯರ ಹಳೆ ಕೇಸ್ನ ಫೈಲ್ ನೋಡ್ತಿರ್ತಾನೆ. ಈ ನಡುವೆ ಮಾರ್ಟಿನ್ ಹೆಂಡತಿ ಮ್ಯಾಗಿ ರಸ್ಟ್ಗೆ ಒಂದು ಡೇಟ್ ನ ಫಿಕ್ಸ್ ಮಾಡ್ತಾಳೆ. ಅಲ್ಲಿ ಮಾರ್ಟಿನ್ ಸಹ ಇರ್ತಾನೆ. ಆಗ ಅಲ್ಲಿ ಮಾರ್ಟಿನ್ ಲವರ್ ಲೀಸಾ ಸಹ ಇನ್ನೊಬ್ಬ ಹುಡುಗನ ಜೊತೆ ಬರ್ತಾಳೆ. ಆದರೆ ಮಾರ್ಟಿನ್ ಅಲ್ಲಿ ತನ್ನ ಹೆಂಡತಿ ಮುಂದೆ ಏನು ಮಾತಾಡದೆ ಸುಮ್ಮನಿರ್ತಾನೆ. ಆಮೇಲೆ ಲೀಸಾ ಮನೆಗೆ ಹೋಗಿ ಆ ಹುಡುಗನಿಗೆ ತುಂಬಾ ಹೊಡಿತಾನೆ. ರಸ್ಟ್ ಹಳೆ ಫೈಲ್ ಅಲ್ಲಿ ರಿಯಾನ್ ಅನ್ನೋ ಹುಡುಗಿಯ ಕೇಸ್ ಸಿಗುತ್ತೆ. ಆಕೆಯ ಬಾಡಿ ಮೇಲೆ ಕೂಡ ಡೋರಾ ಬಾಡಿ ಮೇಲೆ ಇರುವಂತಹ ಗುರುತುಗಳಿರುತ್ತೆ. ಆದ್ರೆ ಫೈಲ್ ಅಲ್ಲಿ ಆಕೆ ನೀರಲ್ಲಿ ಮುಳುಗಿ ಸತ್ತಿದ್ದಾಳೆ ಅಂತ ಬರ್ದಿರುತ್ತೆ. ಇದನ್ನ ಕೇಳಿ ಮಾರ್ಟಿನ್ ತನ್ನ ಬಾಸ್ ಹತ್ರ ಇನ್ನು 2 ದಿನಗಳ ಟೈಮ್ ತಗೋತಾನೆ. ಆಮೇಲೆ ಅವರು ರಿಯಾನ್ ಗ್ರ್ಯಾಂಡ್ ಫಾದರ್ ಹತ್ರ ಹೋಗ್ತಾರೆ. ಇಲ್ಲಿ ಅವರಿಗೆ ರಿಯಾನ್ ಬಾಯ್ ಫ್ರೆಂಡ್ ರೆಜಿ ಅನ್ನೋನ ಬಗ್ಗೆ ಗೊತ್ತಾಗುತ್ತೆ ಮತ್ತು ಅವರಿಗೆ ರಿಯಾನ್ ಸ್ಕೂಲ್ ಬಗ್ಗೆನೂ ಗೊತ್ತಾಗುತ್ತೆ. ಅವರು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಈತ ಸ್ಕೂಲ್ ತುಂಬಾ ವರ್ಷಗಳ ಹಿಂದೆ ಬಂದಾಗಿದೆ, ನಾನು ಇಲ್ಲಿ 4 ತಿಂಗಳಿಂದ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಮಾರ್ಟಿನ್ ರೆಜಿ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ರೆಜಿ ಕಳೆದ 8 ತಿಂಗಳಿಂದ ಪೇರೋಲ್ನಿಂದ ಪರಾರಿಯಾಗಿದ್ದಾನೆ ಅಂತ ಗೊತ್ತಾಗುತ್ತೆ ಮತ್ತು ರೆಜಿ ಡೋರಾ ಬಾಯ್ ಫ್ರೆಂಡ್ ಚಾರ್ಲಿ ಜಾನ್ ನ ಫ್ರೆಂಡ್ ಅಂತ ಗೊತ್ತಾಗುತ್ತೆ. ಇಲ್ಲಿ ನಮಗೆ ಮುಖದ ಮೇಲೆ ಮಾಸ್ಕ್ ಹಾಕೊಂಡ ಮತ್ತು ಬಾಡಿ ತುಂಬಾ ಟ್ಯಾಟೂಗಳಿರೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಈತ ಬಟ್ಟೆ ಇಲ್ಲದಂಗೆ ತಿರುಗಾಡ್ತಿರ್ತಾನೆ. ಇಲ್ಲಿಗೆ ಎಪಿಸೋಡ್ 3 ಮುಗಿಯುತ್ತೆ. ಎಪಿಸೋಡ್ 4 ಸ್ಟಾರ್ಟಿಂಗ್ ನಲ್ಲಿ ರೆಜಿ ಚಾರ್ಲಿ ಫ್ರೆಂಡ್ ಅಂತ ಗೊತ್ತಾದಾಗ ಮಾರ್ಟಿನ್ ಮತ್ತು ರಸ್ಟ್ ಜೈಲಿಗೆ ಹೋಗಿ ಚಾರ್ಲಿನ ಎನ್ಕ್ವೈರಿ ಮಾಡ್ತಾರೆ. ಆಗ ಚಾರ್ಲಿ ರೆಜಿ ನನಗೆ ಸ್ವಲ್ಪ ತಿಂಗಳಿಂದ ಗೊತ್ತು, ರೆಜಿ ಒಬ್ಬ ಡ್ರಗ್ಸ್ ಸೆಲ್ಲರ್ ಆಗಿದ್ದ, ಆತ ಡ್ರಗ್ಸ್ ಮಾರ್ತಿದ್ದ, ನಾನು ರೆಜಿಗೆ ಡೋರಾ ಫೋಟೋಸ್ ನ ತೋರಿಸಿದ್ದೆ ಮತ್ತು ರೆಜಿ ನನಗೆ ಮಾರ್ಕೋಸ್ ಅನ್ನೋ ಜಾಗದ ಬಗ್ಗೆ ಹೇಳಿದ್ದ. ಇಲ್ಲಿ ಜನ ಸೈತಾನನ ಪೂಜೆನ ಮಾಡ್ತಾರೆ, ಇವರು ಮಕ್ಕಳನ್ನ ಮತ್ತು ಹೆಣ್ಣು ಮಕ್ಕಳನ್ನ ಬಲಿ ಕೊಡ್ತಾರೆ ಅಂತ ಹೇಳ್ತಾನೆ. ಮತ್ತು ರೆಜಿ ಜೊತೆ ಡ್ರಗ್ಸ್ ದಂಧೆ ಮಾಡ್ತಿದ್ದ ಟೆರಾನ್ ಎಂಬ ಹುಡುಗನ ಬಗ್ಗೆನೂ ಹೇಳ್ತಾನೆ. ಇನ್ನೊಂದು ಕಡೆ ಲೀಸಾ ಮಾರ್ಟಿನ್ ಮನೆಗೆ ಬಂದು ತನ್ನ ಮತ್ತು ಮಾರ್ಟಿನ್ ಬಗ್ಗೆ ಮಾರ್ಟಿನ್ ಹೆಂಡತಿ ಮ್ಯಾಗಿಗೆ ಎಲ್ಲ ಹೇಳ್ಬಿಡ್ತಾಳೆ. ಆಗ ಮ್ಯಾಗಿ ಮಾರ್ಟಿನ್ ಬಿಟ್ಟು ಹೋಗ್ಬಿಡ್ತಾಳೆ. ಆದರೂ ಮಾರ್ಟಿನ್ ತನ್ನ ಕೇಸ್ ಕಡೆ ಗಮನ ಕೊಡ್ತಾನೆ ಮತ್ತು ಟೆರಾನ್ ನ ಹುಡುಕ್ತಾನೆ. ಮಾರ್ಟಿನ್ ಟೆರಾನ್ ನ ಗನ್ ಪಾಯಿಂಟ್ ನಲ್ಲಿ ತಗೊಂಡು ರೆಜಿ ಬಗ್ಗೆ ಕೇಳಿದಾಗ ಟೆರಾನ್, ನಾನು ರೆಜಿನ ತುಂಬಾ ದಿನದಿಂದ ಭೇಟಿಯಾಗಿಲ್ಲ, ಈಗ ರೆಜಿ ಐರನ್ ಕ್ರೂಸೈಡ್ ಅನ್ನೋ ಬೈಕ್ ಗ್ಯಾಂಗೋಸ್ಕರ ಕೆಲಸ ಮಾಡ್ತಾನೆ ಅಂತ ಹೇಳ್ತಾನೆ. ಮಾರ್ಟಿನ್ ರಸ್ಟ್ಗೆ ಫೋನ್ ಮಾಡಿ ಈ ವಿಷಯ ಹೇಳ್ತಾನೆ. ಆಮೇಲೆ ಮಾರ್ಟಿನ್ ತನ್ನ ಹೆಂಡತಿ ಕೆಲಸ ಮಾಡ್ತಿರೋ ಹಾಸ್ಪಿಟಲ್ಗೆ ಸಾರಿ ಕೇಳೋಕೆ ಹೋಗ್ತಾನೆ. ಆದ್ರೆ ಅಲ್ಲಿ ಇನ್ನೂ ಜಗಳ ನಡೆಯುತ್ತೆ. ಆಗ ರಸ್ಟ್ ಅಲ್ಲಿಗೆ ಬಂದು ಮಾರ್ಟಿನ್ ಕರ್ಕೊಂಡು ತನ್ನ ಮನೆಗೆ ಬರ್ತಾನೆ. ಇಲ್ಲಿ ರಸ್ಟ್ ಮಾರ್ಟಿನ್ಗೆ ತನ್ನಲ್ಲಿರೋ ಗನ್ ಗಳನ್ನ ತೋರಿಸ್ತಾನೆ. ಆಗ ಮಾರ್ಟಿನ್ ಇಷ್ಟೊಂದು ಗನ್ ಎಲ್ಲಿಂದ ಬಂತು ಅಂತ ಕೇಳ್ತಾನೆ. ಆಗ ರಸ್ಟ್, ನಾನು ಮೊದಲು ನಾರ್ಕೋಟಿಕ್ಸ್ ನಲ್ಲಿ ಅಂಡರ್ ಕವರ್ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದೆ, ಅವಾಗ ಜಮಾ ಮಾಡಿದ್ದು ಅಂತ ಹೇಳ್ತಾನೆ. ಆಮೇಲೆ ರಸ್ಟ್, ನನಗೆ ಐರನ್ ಕ್ರೂಸೈಡ್ ಗ್ಯಾಂಗ್ ಬಗ್ಗೆ ಚೆನ್ನಾಗಿ ಗೊತ್ತು, ಅದರಲ್ಲಿ ನನ್ನ ಒಬ್ಬ ಸ್ನೇಹಿತ ಇದ್ದಾನೆ, ನಾವು ಡ್ರಗ್ಸ್ ಮಾರೋ ತರ ಹೋಗಿ ಅವನನ್ನ ಟ್ರ್ಯಾಪ್ ಮಾಡೋಣ ಅಂತ ಹೇಳ್ತಾನೆ. ಇದಕ್ಕಾಗಿ ರಸ್ಟ್ ಎವಿಡೆನ್ಸ್ ರೂಮ್ ನಿಂದ ಸ್ವಲ್ಪ ಡ್ರಗ್ಸ್ ಕದ್ದು ಯಾರಿಗೂ ಡೌಟ್ ಬರಬಾರ್ದಂತ ಅವತ್ತಿನ ದಿನ ತನ್ನ ತಂದೆಗೆ ಆರಾಮಿಲ್ಲ ಅಂತ ಲೀವ್ ತಗೋತಾನೆ. ಈ ಕಡೆ 2012ರಲ್ಲಿ ಎನ್ಕ್ವೈರಿ ಮಾಡ್ತಿದ್ದ ಆಫೀಸರ್, ನೀನು ಅವತ್ತು ನಿನ್ನ ತಂದೆನ ಭೇಟಿಯಾಗೋಕೆ ಹೋಗಿಲ್ಲ, ಯಾವುದೇ ಹಾಸ್ಪಿಟಲ್ ನಲ್ಲಿ ನಿಮ್ಮ ತಂದೆ ಅಡ್ಮಿಟ್ ಆಗಿರೋ ಬಗ್ಗೆ ರೆಕಾರ್ಡ್ ಇಲ್ಲ ಅಂತ ಹೇಳ್ತಾನೆ. ಸ್ಟೋರಿ ಮತ್ತೆ ಪಾಸ್ಟ್ ಗೆ ಹೋಗುತ್ತೆ. ರಸ್ಟ್ ಮಾರ್ಟಿನ್ಗೆ ಒಂದು ಫೋನ್ ಕೊಟ್ಟು, ಇದರಲ್ಲಿ ನಾನಿರೋ ಲೊಕೇಶನ್ ನಿನಗೆ
ಗೊತ್ತಾಗುತ್ತೆ ಅಂತ ತಾನೊಬ್ಬನೇ ಜಿಂಜರ್ನ ಭೇಟಿ ಆಗೋಕೆ ಹೋಗ್ತಾನೆ. ಆದರೆ ಜಿಂಜರ್ ತುಂಬಾ ವರ್ಷಗಳಿಂದ ನಿನ್ನ ನೋಡಿಲ್ಲ, ನಿನ್ನ ಜೊತೆ ಡೀಲ್ ಮಾಡಲ್ಲ ಅಂತ ಹೇಳ್ತಾನೆ. ಆದರೆ ರಶ್ ತುಂಬಾ ಕೇಳ್ಕೊಂಡಾಗ ಜಿಂಜರ್ ಸರಿ ಹಾಗಾದ್ರೆ ಇವತ್ತು ರಾತ್ರಿ ನಾವೊಂದು ರಾಬರಿ ಮಾಡ್ತಿದ್ದೇವೆ, ರಾಬರಿ ಆದ್ಮೇಲೆ ನಾನು ರೆಜಿನಾ ನಿನಗೆ ಭೇಟಿ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಇವರು ರಾಬರಿಗೆ ಹೋದಾಗ ಅಲ್ಲಿ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ಆಗ ರಸ್ಟ್ ಮಾರ್ಟಿನ್ಗೆ ಫೋನ್ ಮಾಡಿ ಜಿಂಜರ್ನ ಅಲ್ಲಿಂದ ಕಾಪಾಡ್ತಾನೆ. ಇಲ್ಲಿಗೆ ಎಪಿಸೋಡ್ 4 ಮುಗಿಯುತ್ತೆ.